ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಂಬಂಧಪಟ್ಟ ಹಾಗೆ ಕೊಲೆ ಆರೋಪಿಯಾಗಿರುವಂತಹ ನಟ ದರ್ಶನ್ ಸದ್ಯ ಈಗ ಪರಪ್ಪನ ಅಗ್ರಹದಲ್ಲಿರುವಂಥದ್ದು. ಆದರೆ ಕಳೆದ 2-3 ದಿನಗಳಿಂದ ನಟ ದರ್ಶನ್ ಅವರು ನಾಯಕ ನಟನಾಗಿ ನಟಿಸ್ತಿರುವಂತಹ ಡೆವಿಲ್ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಬೆನ್ನು ನೋವಿನಿಂದ ನರಳಾಡ್ತಾ ಇರುವಂತಹ ವಿಡಿಯೋ, ಅಂದರೆ ಬೆನ್ನು ನೋವಿನಿಂದ ಕೆಳಗೆ ಬಿದ್ದಂತಹ ದರ್ಶನ್ ಅವರ ವಿಡಿಯೋ ಸದ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಿರುವಂತಹ ವಿಚಾರ. ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇರುವಂತಹ ಹಾಗೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಡಿ ಬಾಸ್ ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು. ಅಂದರೆ ಸದ್ಯ ಈಗ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಅವರು ಕೊಲೆ ಆರೋಪಿ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕೋರ್ಟ್ನಲ್ಲೂ ಕೂಡ ಅಂದರೆ ಬೆನ್ನು ನೋವಿದೆ, ಹಾಗಾಗಿ ದಿಂಬನ್ನು ಬೇಕು, ಹಾಸಿಗೆ ದಿಂಬಿಗೂ ಕೂಡ ಮೊರೆಯನ್ನು ಹೋಗಿದ್ದಂತರು ಕೂಡ ನಟ ದರ್ಶನ್ ಅವರು ಹೋಗಿದ್ದರು. ಅದಾದ ನಂತರದಲ್ಲಿ ಒಂದಷ್ಟು ಹೌದು ಆಯಿತು, ತಲೆ ದಿಂಬು ಅಥವಾ ಬೆನ್ನು ನೋವಿದೆ, ಹಾಗಾಗಿ ನಿಮಗೆ ಒಂದಷ್ಟು ರಿಲೀಫ್ ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಬೇಡಿಕೆಗೆ ಅಥವಾ ತಾವು ಸಲ್ಲಿಸಿದಂತಹ ಅರ್ಜಿಗೆ ಸಂಬಂಧಪಟ್ಟಾಗೆ ಕೋರ್ಟು ಕೂಡ ಕೆಲವೊಂದು ಆಯಿತು ತಲೆ ದಿಂಬನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೀವಿ ಅನ್ನುವಂತಹ ಒಂದಷ್ಟು ವಿಚಾರಗಳು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಆದರೆ ಈಗ ಸದ್ಯ ಕೊಲೆ ಆರೋಪಿಯಾಗಿರುವಂತಹ ನಟ ದರ್ಶನ್ ಅವರು ಜೈಲಿನಲ್ಲಿರುವಂತಹ ಸಂದರ್ಭದಲ್ಲಿ ತಾವು ನಟಿಸಿದಂತಹ ಡೆವಿಲ್ ಸಿನಿಮಾದ ಚಿತ್ರೀಕರಣ ಸಂದರ್ಭದಲ್ಲಿ ಆದಂತಹ ಈ ಒಂದು ತಮಗಾದಂತಹ ಬೆನ್ನು ನೋವಿನ ವಿಡಿಯೋ ಈಗ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಿರುವಂಥದ್ದು. ಈ ಬಗ್ಗೆ ತಮ್ಮ ಅಭಿಮಾನಿಗಳು ಕೂಡ ಸಾಕಷ್ಟು ಕಮೆಂಟ್ನಲ್ಲಿ ನೋವನ್ನು ಹಂಚಿಕೊಂಡಿದ್ದಾರೆ. ಆದಷ್ಟು ಬೇಗ ಗುಣಮುಖರ ಆಗಲಿ ಅಥವಾ ಆದಷ್ಟು ಬೇಗ ಜೈಲಿನಿಂದ ಬಿಡುಗಡೆಯಾಗಿ ಬಂದು ಮತ್ತೆ ಚಿತ್ರೀಕರಣವನ್ನು ಪ್ರಾರಂಭಿಸಿ ಅನ್ನುವಂಥದ್ದು. ಮೊದಲನೇ ಹಂತದಲ್ಲಿ ಬೇಲ್ ಸಿಕ್ಕಂಥ ನಂತರದಲ್ಲಿ ಡೆವಿಲ್ ಚಿತ್ರೀಕರಣಕ್ಕಾಗಿ ವಿದೇಶಕ್ಕೂ ಕೂಡ ಹೋಗಿದ್ರು. ಹಾಗೆಯೇ ಚಿತ್ರೀಕರಣಕ್ಕೆ ಅಥವಾ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರ್ದು ಅನ್ನುವಂತಹ ಒಂದು ಉದ್ದೇಶದಿಂದ ನಟ ದರ್ಶನ್ ಅವರು ತಮಗೆ ಬೆನ್ನು ನೋವು ಇದ್ದರೂ ಕೂಡ ಅಂದರೆ ಶೂಟಿಂಗ್ ಸಂದರ್ಭದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ಸಿನಿಮಾ ಅಂತ ಹೇಳಿದರೆ ಒಬ್ಬರು ಕೈಲಿರುವಂಥದ್ದಲ್ಲ, ಅದಕ್ಕೆ ಆದಂತಹ ನಿರ್ಮಾಪಕರು ಇರ್ತಾರೆ, ನಿರ್ದೇಶಕರು ಇರ್ತಾರೆ, ಕಲಾವಿದರು ಇರ್ತಾರೆ, ನಟ ನಟಿಯರು ಕೂಡ ಇರ್ತಾರೆ. ಅವ್ರಿಗೆ ಯಾರಿಗೂ ಕೂಡ ನಮ್ಮಿಂದ ತೊಂದರೆ ಆಗಬಾರ್ದು, ನಷ್ಟ ಆಗಬಾರ್ದು, ಬಹಳ ಮುಖ್ಯವಾಗಿ ಚಿತ್ರರಂಗಕ್ಕೆ ತೊಂದರೆ ಆಗಬಾರ್ದು, ನಷ್ಟ ಆಗಬಾರ್ದು ಅನ್ನುವಂತಹ ಉದ್ದೇಶದಿಂದ ಅನಾರೋಗ್ಯ ಇದ್ರೂ ಕೂಡ ನಟ ದರ್ಶನ್ ಅವರು ತಮ್ಮ ಸಿನಿಮಾದ ನಾಯಕ ನಟನಾಗಿ ನಟಿಸಿದಂತಹ ಸಿನಿಮಾದಲ್ಲಿ ತಾವು ಕೂಡ ಚಿತ್ರೀಕರಣದಲ್ಲಿ ಭಾಗವಹಿಸ್ತಾರೆ, ನೋವಿದ್ರೂ ಕೂಡ ಭಾಗವಹಿಸ್ತಾರೆ. ಈಗ ಕೆಲವೊಂದು 2-3 ದಿನಗಳಿಂದ ವೈರಲ್ ಆಗ್ತಿರುವಂತಹ ವಿಡಿಯೋ ಈಗ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅಭಿಮಾನಿಗಳಿಗೆ ನೋವನ್ನು ಉಂಟು ಮಾಡಿರುವಂಥದ್ದು. ಅಥವಾ ಆ ಕಮೆಂಟ್ಗಳಲ್ಲೂ ಕೂಡ ಅವರು ಏನೋ ಹೌದು ಆದಷ್ಟು ಬೇಗ ನೋವಿದ್ರೂ ಕೂಡ ಚಿತ್ರೀಕರಣದಲ್ಲಿ ಭಾಗವಹಿಸಿದ್ದಾರೆ ಅನ್ನುವಂತಹ ಕಮೆಂಟ್ಗಳನ್ನು ಕೂಡ ಹಾಕ್ತಾ ಇರುವಂಥದ್ದು. ಆದಷ್ಟು ಬೇಗ ನಮ್ಮ ಬಾಸ್ ಬೇಗ ಗುಣಮುಖರಾಗಲಿ ಅಥವಾ ಜೈಲಿನಿಂದ ಹೊರಗೆ ಬರಲಿ, ಡೆವಿಲ್ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗಲಿ, ಸಕ್ಸಸ್ ಆಗಲಿ ಅನ್ನುವಂತಹ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಕಮೆಂಟ್ಗಳನ್ನು ಕೂಡ ಈಗ ಸದ್ಯ ಮಾಡ್ತಿರುವಂಥದ್ದು. ಒಂದು ಕಡೆ ದರ್ಶನ್ ಅವರು ಕೊಲೆ ಆರೋಪಿ ಆರೋಪಿ ಆಗಿ ಜೈಲಿನಲ್ಲಿರುವಂಥದ್ದು, ಪರಪ್ಪನ ಅಗ್ರಹಾರದಲ್ಲಿ ಇರುವಂಥದ್ದು. ಇನ್ನೊಂದು ಕಡೆ ಡೆವಿಲ್ ಚಿತ್ರೀಕರಣ ಸಂದರ್ಭದಲ್ಲಿ ಆದಂತಹ ಬೆನ್ನು ನೋವಿನಿಂದ ನೆಲಕ್ಕೆ ಬಿದ್ದಂತಹ ವಿಡಿಯೋ ಅಥವಾ ಬೆನ್ನು ನೋವಿಂದ ಒಂದಷ್ಟು ಸಮಯ, ಒಂದು 2 ನಿಮಿಷ ಅಥವಾ 3 ನಿಮಿಷ ಹಾಗೆ ಕುಳಿತುಕೊಳ್ತಾರೆ. ಅದಾದ ನಂತರದಲ್ಲಿ ಒಂದು ಹಲೆಗೆ ಅಥವಾ ಅಲ್ಲಿ ಪ್ರಾಪರ್ಟಿಯನ್ನು ತೊಗೊಂಡ್ಬರ್ತಾರೆ, ಅದ್ರ ಮೇಲೂ ಕೂಡ ಮಲ್ಕೊಳ್ತಾರೆ. ತಮ್ಮ ನೋವನ್ನು ಕೂಡ ಅಂದರೆ ಬೆನ್ನು ನೋವಿದ್ರೂ ಕೂಡ ಚಿತ್ರೀಕರಣದಲ್ಲಿ ಭಾಗವಹಿಸಿ ಎಲ್ಲೂ ಕೂಡ ಚಿತ್ರೀಕರಣ ಅಥವಾ ಡೆವಿಲ್ ಸಿನಿಮಾ ಸ್ಟಾಪ್ ಆಗಬಾರ್ದು, ನಿಲ್ಬಾರ್ದು. ಸಹ ಕಲಾವಿದರಿಗೆ ಆ ಒಂದು ಡೆವಿಲ್ ಸಿನಿಮಾದಲ್ಲಿ ನಟಿಸಿರುವಂತಹ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಕೆಲಸ ಮಾಡ್ತಿರುವಂತಹ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಅಥವಾ ಇತರೆ ಸಹ ಕಲಾವಿದರಿಗೂ ಕೂಡ ಎಲ್ಲೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂತಹ ಉದ್ದೇಶದಿಂದ ಕೂಡ ಅವರು ಭಾಗವಹಿಸುವಂತಹ ಉದ್ದೇಶ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಈಗ ಸದ್ಯ ಗೊತ್ತಾಗ್ತಾ ಇರುವಂಥದ್ದು. ಸದ್ಯ ಈಗ ಡಿ ಬಾಸ್ ಅಭಿಮಾನಿಗಳು ತಮ್ಮ ಬೇಸರವನ್ನು, ಹೌದು ನಮ್ಮ ಅಭಿಮಾನಿಗೆ ಡಿ ಬಾಸಿಗೆ ಈ ರೀತಿಯಾಗಿ ನೋವಿದ್ರೂ ಕೂಡ ಚಿತ್ರೀಕರಣದಲ್ಲಿ ಭಾಗವಹಿಸಿದ್ದಾರೆ ಅನ್ನುವಂತಹ ಕಮೆಂಟ್ಗಳನ್ನು ಈಗ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂತಹ ವಿಡಿಯೋಗೆ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು
ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸೈಟ್ ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್.